ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಹೇಶ್. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀ ನಿಮಿಷಾಂಬ ದೇವಿ ದೇವಸ್ಥಾನದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಪ್ಪ ಇದೆ ಅಂದರೆ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 2ರಿಂದ 3 ಕಿಲೋಮೀಟ್ರು ಮೇಯ್ನ್ ರೋಡಿಂದ ಒಂದು ಸ್ವಲ್ಪ ಒಳಗಡೆ ಇದೆ ಸ್ನೇಹಿತರೆ. ಇದು ಮೈಸೂರು ಟು ಬೆಂಗಳೂರು ಹೈವೇ. ಹಾಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಫ್ಯಾಮಿಲಿ ಸಮೇತ ನಾವು ಕೂಡ ಲಾಸ್ಟ್ ವೀಕಲ್ಲಿ ಹೋಗಿದ್ವಿ. ತುಂಬ ಒಳ್ಳೆಯ ದರ್ಶನ ಆಯಿತು. ನಿಮಿಷಾಂಬ ದೇವಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಕಲ ಭಾಗ್ಯಗಳನ್ನು ನಿಮಗೆ ಹಾಗೂ ನಮಗೆ, ನಿಮ್ಮ ಫ್ಯಾಮಿಲಿಗೆ ಹಾಗೂ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಕೊಡಲಿ ಅಂತ ದೇವರಲ್ಲಿ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಅದ್ರ ಪಕ್ಕದಲ್ಲೇ ಸ್ನೇಹಿತರೆ ಒಂದು ಹೊಳೆ ಇದೆ, ಪಶ್ಚಿಮ ವಾಹಿನಿ ಹೊಳೆ. ತುಂಬ ಚೆನ್ನಾಗಿದೆ. ನೀರು ಕಮ್ಮಿ ಇರೋದ್ರಿಂದ ಎಲ್ಲ ಜನ ನೋಡಿ ಒಳಗಡೆ ಎಲ್ಲ ಇಳಿದಿದ್ದಾರೆ. ನೀರು ಕಮ್ಮಿ ಇದೆ. ಕೆಲವರೆಲ್ಲ ಸ್ವಿಮ್ ಮಾಡ್ತಾಯಿದ್ರು, ಸ್ನಾನ ಮಾಡೋರು ಮಾಡ್ತಾಯಿದ್ರು, ಕೈ ಕಾಲು ತೊಳ್ಕೊಳ್ತಾಯಿದ್ರು. ಆದರೆ ನೀರು ತುಂಬಿರೋಂಥ ಟೈಮಲ್ಲಿ ತುಂಬ ಅಪಾಯ ಇರುತ್ತೆ. ಹಾಗಾಗಿ ದಯವಿಟ್ಟು ಹೋಗೋಂಥವ್ರು ನೀರಿನ ಅಳತೆ ಎಷ್ಟಿದೆ ಏನು ಅಂತ ನೋಡಿಕೊಂಡು ಒಳಗಡೆ ಇಳಿರಿ. ಇವಾಗ ನೀರು ಕಮ್ಮಿ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಚಿಕ್ಕವರು ದೊಡ್ಡವರೆಲ್ಲ ಹೋಗಿ ಬರಬಹುದು. ಹಾಗಾಗಿ ನನ್ನ ಒಂದು ಮನವಿ ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋಗೋಂಥ ಭಕ್ತಾದಿಗಳು ನಾವು ಎಲ್ಲ ಸೇರಿಕೊಂಡು ಆದಷ್ಟು ಸ್ವಚ್ಛತೆನ ಕಾಪಾಡೋಣ. ಸುಮ್ಮನೆ ಅಲ್ಲೆಲ್ಲ ಅನವಶ್ಯಕವಾಗಿ ಏನೇನು ಬೇಕಾದೆಲ್ಲ ಬಿಸಾಕೋ ಬದಲು ನೀರಿಗೆ ಸುತ್ತಮುತ್ತ ದೇವಸ್ಥಾನದ ಒಂದು ನೈರ್ಮಲ್ಯತೆ ಹಾಳಾಗುತ್ತೆ. ಹಾಗಾಗಿ ಅದನ್ನು ಎಲ್ಲೆಲ್ಲಿ ವೇಸ್ಟ್ ಅಂದರೆ ಕಸ ಮತ್ತು ಬೇರೆ ಅದನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ಡಸ್ಟ್ಬಿನ್ ಮಾಡಿರ್ತಾರೋ ಅಲ್ಲೇ ಎಲ್ಲರೂ ಕೂಡ ಹಾಕೋದ್ರಿಂದ ದೇವಸ್ಥಾನ ಮತ್ತು ನೀರಿನ ನೈರ್ಮಲ್ಯತೆ, ಅಲ್ಲಿ ಒಂದು ಪರಿಸರನ ಸ್ವಚ್ಛವಾಗಿ ಇಡಲಿಕ್ಕೆ ಮತ್ತು ಬೇರೆ ಬರೋಂಥವ್ರು ಕೂಡ ಖುಷಿಯಾಗಬೇಕು. ಹಾಗೆ ಎಲ್ಲರೂ ಕೂಡ ನೀವು ಎಲ್ಲರೂ ಕೂಡ ಪ್ರತಿಯೊಂದು ದೇವಸ್ಥಾನ ಇರ್ಬೋದು, ಎಲ್ಲೇ ಹೋದರೂ ಕೂಡ ಯಾತ್ರಿಕ ಸ್ಥಳ, ಅಲ್ಲಿ ಸ್ವಚ್ಛತೆನ ಕಾಪಾಡಿದ್ರೆ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಿರುತ್ತೆ ಮತ್ತು ಪರಿಸರ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಮಾಡೋಣ ಸ್ನೇಹಿತರೆ. ಏಕೆಂದರೆ ಎಲ್ಲಿ ಬೇಕಲ್ಲಿ ನಾವು ಬಿಸಾಕಿದ್ರೆ ಎಲ್ಲರೂ ಹಂಗೆ ಬಿಸಾಕ್ತಾರೆ. ಆವಾಗೇನಾಗುತ್ತೆ, ನೈರ್ಮಲ್ಯತೆ ಹಾಳಾಗುತ್ತೆ. ಹಾಗಾಗಿ ಸ್ವಚ್ಛತೆನ ಕಾಪಾಡಲಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಅಲ್ಲಿ ಆ ಹೊಳೆ ಏನಿದೆ ಪಶ್ಚಿಮ ವಾಹಿನಿ ತುಂಬ ಚೆನ್ನಾಗಿದೆ. ಸುತ್ತ ಹಸಿರು ಮತ್ತು ನೀರು ಹರಿತಾ ಇದೆ. ಸಣ್ಣ ಮೀನುಗಳೆಲ್ಲ ಇದೆ. ಹೊಳೆ ಒಳಗಡೆ ಎಲ್ಲ ಇಳಿದ್ರೆ ತುಂಬ ಏನೋ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ಸಲ ನೀವು ಕೂಡ ಭೇಟಿ ಕೊಡಿ. ಫ್ಯಾಮಿಲಿ ಸಮೇತ ಹೋಗಿ ಬಂದರೆ ತುಂಬಾ ಒಂದು ಖುಷಿಯಾಗುತ್ತೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ದೇವಿ ದರ್ಶನ ಜೊತೆಗೆ ಆಶೀರ್ವಾದ ಪಡ್ಕೊಂಡು ಅದು ಒಂದು ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಮನಸ್ಸಿಗೆ ಮುದ ನೀಡುತ್ತೆ. ಹಾಗೆ ಎಲ್ಲರೂ ಹೋಗಿದ್ದು ಬನ್ನಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಸ್ಪೆಷಲ್ ಥ್ಯಾಂಕ್ ಯು ಎಲ್ಲರೂ ಕೂಡ. ಏಕೆಂದರೆ ಈಗ ಅರೌಂಡ್ ಈ 26ನೇ ತಾರೀಕು ಬಂದರೆ 3 ತಿಂಗಳಾಗ್ತಾಯಿದೆ ನನ್ನ ಒಂದು ಚಾನಲ್ ಸ್ಟಾರ್ಟ್ ಆಗಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ. ಈ ಪ್ರೋತ್ಸಾಹ ಮುಂದೆ ಕೂಡ ಹೇಗೆ ಇರಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ